ನಾವು ಈಗ 2 ಡೈಮೆನ್ಷನಲ್ ಮ್ಯಾಟ್ರಿಕ್ಸ್ ಅಂದ್ರೇನು ಅಥವಾ 2 ಡೈಮೆನ್ಷನಲ್ ಅರೆ ಅಂದ್ರೇನು ಅಂತ ಹೇಳಿ ತಿಳ್ಕೊಳ್ಳೋಣ. ಇಲ್ಲಿ ಇದನ್ನ ಯಾವ ರೀತಿ ನಾವು ಡಿಕ್ಲೇರ್ ಮಾಡ್ತೀವಿ? ಇಂಟ್ ಎ ಸ್ಕ್ವೇರ್ ಬ್ರಾಕೆಟ್ ಇಸ್ ಈಕ್ವಲ್ ಟು ನ್ಯೂ ಇಂಟ್ ಎ ಆಫ್ 3 ಅಂತ ಹೇಳ್ತಾ ಇದೀವಿ. ಮೊದಲನೇ 3 ಬಂದು ನಂಬರ್ ಆಫ್ ರೋಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಲೈಕ್ ರೋ 0, ರೋ 1, ರೋ 2 ಈ ರೀತಿ ಹೇಳ್ತೀವಿ. ಹಾಗೇನೆ ಸೆಕೆಂಡ್ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಬರ್ತಿರುವಂತಹ 3 ಬಂದು ನಂಬರ್ ಆಫ್ ಕಾಲಮ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಕಾಲಮ್ 0, ಕಾಲಮ್ 1, ಕಾಲಮ್ 2 ಆಗಿರುತ್ತೆ. ಈ ರೀತಿ ನಾವು ರೆಪ್ರೆಸೆಂಟೇಷನ್ ಮಾಡ್ತೀವಿ. ಹಾಗಾದ್ರೆ ಇದ್ರ ಇಂಡೆಕ್ಸ್ ವ್ಯಾಲ್ಯೂನ ನಾವು ಯಾವ ರೀತಿ ತಗೋತೀವಿ ನೋಡಿ. ರೋಸ್ ಇಲ್ಲಿ ನಾನು ಏನಾದ್ರು 10 ಅಂತ ಹೇಳಿ ಬರಿಬೇಕು ಅಂತ ಹೇಳಿದ್ರೆ ರೋ 0, ಕಾಲಮ್ 0 ನೋಡಿ. ನಾವು ಈ ರೀತಿನೂ ಸಹ ಡಿಕ್ಲೇರ್ ಮಾಡಬಹುದು, ಅಥವಾ ನೀವು ವ್ಯಾಲ್ಯೂಸ್ ನ ಇನಿಷಿಯಲೈಸ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ರೀತಿನೂ ಕೂಡ ಮಾಡಬಹುದು. ಇಲ್ಲಿ ಬಂದು ಇಂಟ್ ಸ್ಕ್ವೇರ್ ಬ್ರಾಕೆಟ್ ಅರೆ, ಇಲ್ಲಿ ನಾವು ನೇರವಾಗಿ ವ್ಯಾಲ್ಯೂಸ್ ಅನ್ನ ಇನಿಷಿಯಲೈಸ್ ಮಾಡ್ತಾ ಇದೀವಿ. ನಂಬರ್ ಆಫ್ ರೋಸ್ 3 ಇದೆ, ನಂಬರ್ ಆಫ್ ಕಾಲಮ್ಸ್ 3 ಇದೆ. ಹಾಗಾದ್ರೆ ಈ ವ್ಯಾಲ್ಯೂಸ್ ಗಳು ಮ್ಯಾಟ್ರಿಕ್ಸ್ ನ ಯಾವ ಲೊಕೇಶನ್ ಅಲ್ಲಿ ಬಂದು ಸ್ಟೋರ್ ಆಗುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಫಸ್ಟ್ 10 ಏನಿದೆಯೋ 0th ಕಾಲಮ್ ನಲ್ಲಿ ಸ್ಟೋರ್ ಆಗುತ್ತೆ. ಹಾಗೆ 20 ಬಂದು 0, 1 ಕಾಲಮ್. ಹಾಗೆ 30 ಬಂದು 0 ಮತ್ತೆ ಸೆಕೆಂಡ್ ಕಾಲಮ್ ಅಲ್ಲಿ ಸ್ಟೋರ್ ಆಗುತ್ತೆ. ಹಾಗೇನೆ ಇಲ್ಲಿ 40, 50, 60 ಅಂತ ತಗೊಂಡ್ರೆ, ಹಾಗೆ ರೋ 1 ಕಾಲಮ್ 0 ಇಲ್ಲಿ 30 ಸ್ಟೋರ್ ಆಗುತ್ತೆ. ರೋ 1 ಕಾಲಮ್ 1 ನಲ್ಲಿ 40 ಸ್ಟೋರ್ ಆಗುತ್ತೆ. ರೋ 1 ಕಾಲಮ್ 2 ನಲ್ಲಿ 50 ಸ್ಟೋರ್ ಆಗುತ್ತೆ. ಹೀಗೇನೆ ಸೆಕೆಂಡ್ ರೋ ನಲ್ಲೂ ಕೂಡ ಅಷ್ಟೇ. ರೋ 2 ಕಾಲಮ್ 0, ರೋ 2 ಕಾಲಮ್ 1, ರೋ 2 ಕಾಲಮ್ 2 ಇಲ್ಲಿ ಬಂದು ವ್ಯಾಲ್ಯೂ 60, 70, 80 ಸ್ಟೋರ್ ಆಗುತ್ತೆ. ಸೊ 2 ಡೈಮೆನ್ಷನಲ್ ಮ್ಯಾಟ್ರಿಕ್ಸ್ ಅಲ್ಲಿ ಈ ರೀತಿ ವ್ಯಾಲ್ಯೂಸ್ ಅನ್ನ ನಾವು ಸ್ಟೋರ್ ಮಾಡ್ತೀವಿ. ಈಗ ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ನ ನೋಡೋಣ ಯಾವ ರೀತಿ ವರ್ಕ್ ಮಾಡೋದು ಅಂತ ಹೇಳಿ. ಸೊ ಅಲ್ಲಿ ಇಂಪೋರ್ಟ್ java.util. ಸ್ಕ್ಯಾನರ್ ನ ಬಳಸ್ತಾ ಇದೀವಿ. ಸ್ಕ್ಯಾನರ್ ನ ಬಳಸುವಂತ ರೀಸನ್ ಏನು ಅಂತ ಹೇಳಿದ್ರೆ, ನಾವು ಪ್ರೋಗ್ರಾಮ್ ಮಾಡುವಾಗ ಇಲ್ಲೇ ನಾವು ಇನ್ಪುಟ್ ಪ್ರೋಸೆಸ್ ನ ಮಾಡ್ತೀವಿ. ಹಾಗಾಗಿ ನಾವು ಇಲ್ಲಿ ಸ್ಕ್ಯಾನರ್ ನ ಯೂಸ್ ಮಾಡ್ತಾ ಇದೀವಿ. ಪಬ್ಲಿಕ್ ಕ್ಲಾಸ್ ಜಿ ಅಂತ ಹೇಳಿ ತಗೊಂಡಿದ್ದೀನಿ ಸಿಂಪಲ್ ಎಕ್ಸಾಂಪಲ್ ಆಗಿ. ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಇದೆ. ಇಲ್ಲಿ ಸ್ಟ್ರಿಂಗ್ ಮತ್ತೆ ಆರ್ಕ್ಸ್ ಅನ್ನ ಡಿಕ್ಲೇರ್ ಮಾಡೋಣ. ಹಾಗೆ ಒಂದು ಸ್ಕ್ಯಾನರ್ ಗೆ ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ನಾವಿಲ್ಲಿ. ಸ್ಕ್ಯಾನರ್ ಎಸ್ ಇಸ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್ system.in ಅಂತ ಹೇಳಿ. ಈಗ ನಾನು ಒಂದು ಮ್ಯಾಟ್ರಿಕ್ಸ್ ನ ಇನ್ಪುಟ್ ಮಾಡ್ಬೇಕು ಅಂದ್ರೆ ನಂಬರ್ ಆಫ್ ರೋಸ್ ಎಷ್ಟು ಬೇಕು, ನಂಬರ್ ಆಫ್ ಕಾಲಮ್ಸ್ ಎಷ್ಟಿರ್ಬೇಕು. ಎಂಟರ್ ನಂಬರ್ ಆಫ್ ರೋಸ್ ಅಂತ ಹೇಳ್ತೀರಾ. ಇಂಟ್ ರೋ ಇಸ್ ಈಕ್ವಲ್ ಟು sc.next int ಅಂತ ತಗೊಳ್ಳೋಣ. ರೋಗೆ 3 ಅಂತ ಹೇಳಿ ಇನ್ಪುಟ್ ಮಾಡೋಣ. system.out.print ಎಂಟರ್ ನಂಬರ್ ಆಫ್ ಕಾಲಮ್ಸ್ ಅಂತ ಹೇಳ್ತೀರಾ. ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಬಂದು 3 ಅಂತ ಹೇಳಿ ಕೊಡೋಣ. ಇಂಟ್ ಅರೆ ಆಫ್ ನ್ಯೂ ಇಂಟ್ ರೋ ಕಾಲಮ್ ಅಂತ ಹೇಳಿದ್ರೆ ನಾವು ಇಲ್ಲಿ ಬಂದು 3 ರೋಸ್ 3 ಕಾಲಮ್ಸ್ ಮೆಮೊರಿಯನ್ನ ಅಲೋಕೇಟ್ ಮಾಡ್ತಾ ಇದೀವಿ. ಯಾವುದಕ್ಕೆ? 2 ಡೈಮೆನ್ಷನಲ್ ಅರೆಗೆ ಮೆಮೊರಿಯನ್ನ ಅಲೋಕೇಟ್ ಮಾಡ್ತಾ ಇದೀವಿ. ಈಗ ನೆಕ್ಸ್ಟ್ ಒಂದು ಮೆಸೇಜ್ ಕೊಡೋಣ. ಎಂಟರ್ ಎಲಿಮೆಂಟ್ಸ್ ಆಫ್ ಅರೆ ಅಂತ ಹೇಳಿ. ಇಲ್ಲಿ ಬಂದು ಇಂಟ್ ಐ ಇಸ್ ಈಕ್ವಲ್ ಟು 0, ಐ ಲೆಸ್ ದನ್ ರೋ, ಐ ಪ್ಲಸ್ ಪ್ಲಸ್. ಇನಿಷಿಯಲಿ ಬಂದು ಇಲ್ಲಿ ಐ ವ್ಯಾಲ್ಯೂ 0 ಇರುತ್ತೆ. 0 ಲೆಸ್ ದನ್ 3 ಕಂಡೀಷನ್ ಟ್ರೂ. ಹಾಗೆ ಇಲ್ಲಿ ಬರೋಣ. ಫಾರ್ ಜೆ ಇಸ್ ಈಕ್ವಲ್ ಟು 0, ಜೆ ಲೆಸ್ ದನ್ ಕಾಲಮ್ ಜೆ ಪ್ಲಸ್ ಪ್ಲಸ್. ಕಾಲಮ್ ಅಂದ್ರೆ 3 ಇರುತ್ತೆ. ಇಲ್ಲಿ ನಾವು ನೆಸ್ಟೆಡ್ ಫಾರ್ ಲೂಪ್ ನ ಯೂಸ್ ಮಾಡಿದೀವಿ. ನೆಸ್ಟೆಡ್ ಫಾರ್ ಲೂಪ್ ಅಂತ ಹೇಳಿದ್ರೆ ಒಂದು ಬಾರಿ ಈ ಮೇನ್ ಫಾರ್ ಲೂಪ್ ಎಕ್ಸಿಕ್ಯೂಟ್ ಮಾಡಿದ ನಂತರ ಒಳಗಡೆ ಇರುವಂತಹ ಫಾರ್ ಲೂಪ್ ಬರುತ್ತೆ. ಎಲ್ಲಿವರೆಗೂ ಕಂಡೀಷನ್ ಫಾಲ್ಸ್ ಆಗುತ್ತೋ ಅಲ್ಲಿವರೆಗೂ ಈ ಸ್ಟೇಟ್ಮೆಂಟ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೆ. ಈಗ ಜೆ ವ್ಯಾಲ್ಯೂ ಎಷ್ಟಿದೆ? 0 ಇದೆ. 0 ಲೆಸ್ ದನ್ ಕಾಲಮ್, ಹೌದು, ಕಂಡೀಷನ್ ಟ್ರೂ ಇದೆ. ಅರೆ ಆಫ್ ಐ ಜೆ, ಐ ವ್ಯಾಲ್ಯೂ ಎಷ್ಟು? 0. ಜೆ ವ್ಯಾಲ್ಯೂ ಎಷ್ಟಿದೆ? 0. ಐ ಜೆಗೆ sc.next int ಅಂದ್ರೆ 0 ಲೊಕೇಶನ್ಗೆ ನಾನು ಇನ್ಪುಟ್ ಮಾಡಿದಂತಹ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. ನೋಡಿ, ಇದು 0 ಲೊಕೇಶನ್ ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಲೂಪ್ ಹೋದಾಗ ಐ ವ್ಯಾಲ್ಯೂ 0 ಇರುತ್ತೆ, ಜೆ ವ್ಯಾಲ್ಯೂ 1 ಇರುತ್ತೆ. ಇಲ್ಲಿ 20 ಸ್ಟೋರ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಹೋದಾಗ ಐ ವ್ಯಾಲ್ಯೂ 0 ಇರುತ್ತೆ, ಜೆ ವ್ಯಾಲ್ಯೂ 2 ಇರುತ್ತೆ. ಇಲ್ಲಿ ಬಂದು ನಾನು ಏನ್ ವ್ಯಾಲ್ಯೂ ಕೊಡ್ತೀನಿ, ಏನಾದ್ರೂ ವ್ಯಾಲ್ಯೂ ಕೊಡ್ಬೋದು. ನಾವು ಕೊಟ್ಟಂತಹ ವ್ಯಾಲ್ಯೂಸ್ ಇಲ್ಲಿ ಬಂದು ಸ್ಟೋರ್ ಆಗ್ತಾ ಹೋಗುತ್ತೆ. ಈ ರೀತಿ ಇದು ಫಾರ್ ಲೂಪ್ ವರ್ಕ್ ಆಗುತ್ತೆ. ಇದು ಕಂಡೀಷನ್ ಒಂದ್ಸಲ ಫಾಲ್ಸ್ ಆದ್ಮೇಲೆ
ಮತ್ತೆ ಮೇನ್ ಫಾರ್ ಲೂಪ್ ಹೋಗ್ತೀರಾ, ಮತ್ತೆ ಐ ವ್ಯಾಲ್ಯೂ ಬಂದು ನಮ್ಗೆ 0 ಇತ್ತು, ಈಗ 1 ಆಗುತ್ತೆ. ನೋಡಿ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಐ ವ್ಯಾಲ್ಯೂ ಫಸ್ಟ್ 0 ಇತ್ತಲ್ವಾ, 0 ಇದ್ದಾಗ ಜೆ ವ್ಯಾಲ್ಯೂ ಬಂದು ಒಂದ್ಸಲ 0 1 2 ಇಷ್ಟ ಸಲ ಎಕ್ಸಿಕ್ಯೂಟ್ ಆಯ್ತು, ರೈಟ್. 0 0 0 1 0 2. ಮತ್ತೆ ಮೇನ್ ಫಾರ್ ಲೂಪ್ ಹೋಗ್ತೀರಾ, ಮೇನ್ ಫಾರ್ ಲೂಪ್ ಹೋದಾಗ ಐ ವ್ಯಾಲ್ಯೂ ಎಷ್ಟಾಗುತ್ತೆ, 1 ಆಗುತ್ತೆ. 1 ಲೆಸ್ ದ್ಯಾನ್ 3 ಕಂಡೀಷನ್ ಟ್ರೂ. ಕಂಡೀಷನ್ ಟ್ರೂ ಆದಾಗ ಮತ್ತೆ ಲೂಪ್ ಒಳಗಡೆ ಬರ್ತೀರಾ. ಲೂಪ್ ಒಳಗಡೆ ಬಂದಾಗ ಜೆ ವ್ಯಾಲ್ಯೂ ಎಷ್ಟಾಗುತ್ತೆ, ಜೆ ವ್ಯಾಲ್ಯೂ ಒಂದ್ಸಲ 0 ಆಗುತ್ತೆ. ಕಂಡೀಷನ್ ಟ್ರೂ ಅಂದ್ರೆ 1 0 ಲೊಕೇಶನ್ಗೆ ಒಂದು ವ್ಯಾಲ್ಯೂ ಸ್ಟೋರ್ ಮಾಡ್ಕೋತೀರಾ. ಮತ್ತೆ ಲೂಪ್ ವಾಪಸ್ ಹೋಗುತ್ತೆ, ಜೆ ವ್ಯಾಲ್ಯೂ 1 ಆಗುತ್ತೆ. 1 1 ಲೊಕೇಶನ್ಗೆ ಒಂದು ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಮತ್ತೆ ಲೂಪ್ ಆಗುತ್ತೆ, ಜೆ ವ್ಯಾಲ್ಯೂ 2 ಆಗುತ್ತೆ. 1 2 ಲೊಕೇಶನ್ಗೆ ಮತ್ತೊಂದು ವ್ಯಾಲ್ಯೂನ ಹಾಕೋತೀವಿ. ಈ ಕಂಡೀಷನ್ ಫಾಲ್ಸ್ ಆದ ನಂತರ ಮತ್ತೆ ಫಾರ್ ಲೂಪ್ ಹೋಗ್ತೀರಾ. ಮೇನ್ ಫಾರ್ ಲೂಪ್ಗೆ ಈಗ ಹೇಳಿ ಐ ವ್ಯಾಲ್ಯೂ ಎಷ್ಟಾಗುತ್ತೆ, ಐ ವ್ಯಾಲ್ಯೂ ಬಂದು 2 ಆಗುತ್ತೆ. ಜೆ ಎಷ್ಟು ಸಲ ಎಕ್ಸಿಕ್ಯೂಟ್ ಆಗುತ್ತೆ, 3 ಟೈಮ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಒಂದ್ಸಲ 0 1 2 ಅಂದ್ರೆ 2 0 2 1 2 2 ನಲ್ಲಿ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡುತ್ತೆ. ನೆಕ್ಸ್ಟ್ ಹೋದಾಗ ಕಂಡೀಷನ್ ಮೇನ್ ಫಾರ್ ಲೂಪ್ ಅಲ್ಲಿ ಕಂಡೀಷನ್ ಯಾವಾಗ ಫಾಲ್ಸ್ ಆಗುತ್ತೆ ಆಗ ಲೂಪಿಂದ ಹೊರಗಡೆ ಬರ್ತೀವಿ. ಈ ರೀತಿ ಇದು ಅರೇಸ್ಗೆ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡುತ್ತೆ. ನೋಡಿ ಬೇಕಾದ್ರೆ ಇಲ್ಲಿ ನೋಡ್ತಾ ಇದೀರಲ್ವಾ, ನಾನು ಹೇಳ್ದಾಗೆ ವ್ಯಾಲ್ಯೂಸ್ ಬಂದು ಐ ವ್ಯಾಲ್ಯೂ 0, ಜೆ 0 1 2 3 ಅಂದ್ರೆ 0 0 0 1 0 2 ಈ ರೀತಿ ಸ್ಟೋರ್ ಆಗ್ತಾ ಹೋಗುತ್ತೆ. ಹೀಗೇನೆ ನೀವು ವ್ಯಾಲ್ಯೂ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದಾಗ ನೋಡಿ, ಇಲ್ಲಿ ವ್ಯಾಲ್ಯೂ ಡಿಸ್ಪ್ಲೇ ಮಾಡುವಾಗ ಏನಾಗುತ್ತೆ, ನಾವು ಇನ್ಪುಟ್ ಮಾಡ್ಬೇಕಾದ್ರೆ ಸ್ಪೇಸ್ ಕೊಟ್ಟು ಎಂಟರ್ ಕೀನ ಕೊಟ್ಟು ಮ್ಯಾಟ್ರಿಕ್ಸ್ ರೀತಿ ಕೊಡ್ತೀವಿ. ಬಟ್ ನಂಗೆ ಡಿಸ್ಪ್ಲೇನು ಮ್ಯಾಟ್ರಿಕ್ಸ್ ರೀತಿಲೇ ಬರಬೇಕು ಅಂತ ಹೇಳಿದಾಗ ಇಲ್ಲಿ ಆಸ್ ಯೂಶುವಲ್ 2 ಫಾರ್ ಲೂಪ್ಸ್ ಯೂಸ್ ಮಾಡ್ತೀವಿ ನಾವು. 2 ಫಾರ್ ಲೂಪ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಮ್ಗೆ ಐ ಇಸ್ ಈಕ್ವಲ್ ಟು 0, ಐ ಲೆಸ್ ದನ್ 3, ಐ ಪ್ಲಸ್ ಪ್ಲಸ್, ಮತ್ತೆ ಜೆ ಇಸ್ ಈಕ್ವಲ್ ಟು 0, ಜೆ ಲೆಸ್ ದನ್ ಕಾಲಮ್, ಜೆ ಪ್ಲಸ್ ಪ್ಲಸ್ ಅಂತ ಹೇಳ್ತೀರಾ. ಇಲ್ಲಿ ಬಂದು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಅರೇ ಆಫ್ ಐ ಜೆ ಅಂದ್ರೆ 0 0 ಲೊಕೇಶನ್ ಅಲ್ಲಿ ನಾನು ಏನ್ ವ್ಯಾಲ್ಯೂ ಸ್ಟೋರ್ ಮಾಡಿದ್ದೀನಿ ಆ ವ್ಯಾಲ್ಯೂ ಪ್ರಿಂಟ್ ಮಾಡು. ಸೊ ಇಲ್ಲೇನ್ ಪ್ರಿಂಟ್ ಮಾಡುತ್ತೆ, ನನ್ಗೆ 10 ಅನ್ನ ಪ್ರಿಂಟ್ ಮಾಡುತ್ತೆ. 10 ಪ್ರಿಂಟ್ ಆದ ನಂತರ ನನಗೆ ಸ್ಪೇಸ್ ಕೊಡ್ಬೇಕು ಅಲ್ವಾ. ಸ್ಪೇಸ್ ಕೊಡಕ್ಕೆ ಇಲ್ಲಿ ಏನ್ ಮಾಡ್ತೀವಿ ನಾವು, ಇಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ಸ್ಪೇಸ್ ಕೊಟ್ಟಿದ್ವಿ. ಸೊ ಅಲ್ಲಿ ಬಂದು ಸ್ವಲ್ಪ ಸ್ಪೇಸ್ ಅನ್ನ ತಗೊಳುತ್ತೆ. ತಗೊಂಡಾದ ನಂತರ ಮತ್ತೆ ಲೂಪ್ ವಾಪಸ್ ಹೋಗ್ತೀವಿ. ಜೆ ವ್ಯಾಲ್ಯೂಗೆ ಎಷ್ಟಾಗುತ್ತೆ, 1 ಆಗುತ್ತೆ. 0 1 ಅಲ್ಲಿ ನಾನು ಏನಾದ್ರು 20 ಕೊಟ್ಟಿದ್ರೆ 20 ಡಿಸ್ಪ್ಲೇ ಆಗುತ್ತೆ, ಸ್ಪೇಸ್ ತಗೊಳುತ್ತೆ. ಇಲ್ಲಿ ನೋಡಿ ಇಲ್ಲೇನಾಗುತ್ತೆ, ಮತ್ತೆ ನಮ್ಗಿಲ್ಲಿ ವ್ಯಾಲ್ಯೂ ಬಂದು ಐ ವ್ಯಾಲ್ಯೂ 0 ಇರುತ್ತೆ, ಜೆ ವ್ಯಾಲ್ಯೂ 2 ಇರುತ್ತೆ. 2 ಇದ್ದಾಗ ಐ ಜೆ, ಸೊ 0 2 ನಲ್ಲಿ ನಾನೇನಾದ್ರೂ 30 ಅಂತ ಕೊಟ್ಟಿದ್ರೆ 30 ಅನ್ನ ಡಿಸ್ಪ್ಲೇ ಮಾಡುತ್ತೆ. ಮತ್ತೆ ಲೂಪ್ ವಾಪಸ್ ಹೋಗುತ್ತೆ. ವಾಪಸ್ ಹೋದಾಗ ಕಾಲಮ್ 3 ಅಂತ ಹೇಳಿರೋದ್ರಿಂದ 3 ಲೆಸ್ ದ್ಯಾನ್ 3 ಕಂಡೀಷನ್ ಫಾಲ್ಸ್ ಆಗುತ್ತೆ. ಇನ್ನರ್ ಲೂಪ್ ಫಾಲ್ಸ್ ಆದಾಗ ಇಲ್ಲಿ ಹೊರಗಡೆ ಬರ್ತೀರಾ. ಹೊರಗಡೆ ಬಂದು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಅಂತ ಹೇಳಿದ್ರೆ ನಮ್ಗೆ ನೆಕ್ಸ್ಟ್ ಲೈನ್ಗೆ ಕರ್ಸರ್ ಬರುತ್ತೆ. ಇಲ್ಲಿ ಈ ರೀತಿ ಕರ್ಸರ್ ಬಂದಾದ ನಂತರ ಮತ್ತೆ ಮೇನ್ ಫಾರ್ ಲೂಪ್ ಹೋಗ್ತೀವಿ. ಮೇನ್ ಫಾರ್ ಲೂಪ್ ಹೋದಾಗ ನೆಕ್ಸ್ಟ್ ಐ ವ್ಯಾಲ್ಯೂ ಬಂದು 1 ಆಗುತ್ತೆ. ಜೆ 3 ಸಲ ಲೂಪ್ ಆಗುತ್ತೆ. 0 1 2 ಅಂದ್ರೆ 1 0 1 1 1 2 ನಲ್ಲಿ ಅಸ್ಯೂಮ್ ಮಾಡ್ಕೊಳ್ಳಿ. 1 0 ನಲ್ಲಿ 40 ಇತ್ತು, 1 1 ನಲ್ಲಿ 50 ಇತ್ತು ಅಂತ ಅನ್ಕೊಳ್ಳೋಣ. 1 1 ನಲ್ಲಿ ಬಂದು 50 ಇದೆ, 1 2 ನಲ್ಲಿ ಬಂದು 60 ಇದೆ. ಈ ರೀತಿ ವ್ಯಾಲ್ಯೂಸ್ ನಿಮ್ಗೆ ಡಿಸ್ಪ್ಲೇ ಮಾಡಿ ತೋರಿಸುತ್ತೆ. ಮತ್ತೆ ಲೂಪ್ ವಾಪಸ್ ಹೋದಾಗ ಐ ವ್ಯಾಲ್ಯೂ 2 ಆಗುತ್ತೆ. ನೋಡಿ ಒಂದ್ಸಲ ಇನ್ನರ್ ಫಾರ್ ಲೂಪ್ ಫಾಲ್ಸ್ ಆಯ್ತಾ, ಇಲ್ಲಿ ಬರ್ತೀರಾ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಅಂತ ಹೇಳ್ತೀರಾ, ಕರ್ಸರ್ ನೆಕ್ಸ್ಟ್ ಲೈನ್ ಬಂತು. ಈಗ ಮತ್ತೆ ಮೇನ್ ಫಾರ್ ಲೂಪಿಗೆ ಹೋಗುತ್ತೆ. ಮೇನ್ ಫಾರ್ ಲೂಪಿಗೆ ಹೋದಾಗ ಜೆ ವ್ಯಾಲ್ಯೂ 0 ಇರುತ್ತೆ, ಸಾರಿ ಐ ವ್ಯಾಲ್ಯೂ 0 ಇರುತ್ತೆ. ಜೆ 0 1 2 ಅಂತ ತಗೊಳುತ್ತೆ. ಸೊ ಆಗ ನಂಗೆ 70 80 ಮತ್ತೆ 90 ಈ ರೀತಿ ಒಂದು ಪ್ರಿಂಟ್ ಆಗುತ್ತೆ. ಈ ರೀತಿ 2 ಡೈಮೆನ್ಷನಲ್ ಅರೇ ವರ್ಕ್ ಆಗುತ್ತೆ. ಐ ಹೋಪ್ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲಿಂಕ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.
ನೋಡಿ, ಈಗ ನಾವು ಈ ಪ್ರೋಗ್ರಾಮ್ ಯಾವ ರೀತಿ ರನ್ ಆಗುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ಬಂದು ಪ್ರೋಗ್ರಾಮ್ ಕಂಪೈಲ್ ಮಾಡ್ತೀನಿ. ಸೊ ಯಾವುದೇ ರೀತಿಯಾದಂತ ಎರರ್ಸ್ ಇಲ್ಲ. ಕ್ಲೋಸ್ ಅಂತ ಹೇಳಿ ಕೊಡೋಣ. ಕೊಟ್ಟಾದ ನಂತರ ಈಗ ಇಲ್ಲಿ ಬಂದು ಮೇನ್ಗೆ ಹೋದ್ರೆ ಓಕೆ, ಇಲ್ಲಿ ಕೇಳ್ತಾ ಇದೆ ಎಂಟರ್ ನಂಬರ್ ಆಫ್ ರೋಸ್. ನಂಬರ್ ಆಫ್ ರೋಸ್ 3 ಅಂತ ಹೇಳಿ ಕೊಡೋಣ. ನಂಬರ್ ಆಫ್ ಕಾಲಮ್ ಕೂಡ 3 ಅಂತ ಹೇಳಿ ಕೊಡೋಣ. ಎಂಟರ್ ದ ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್. ಗಮನಿಸಿ, ನಾವು ಇಲ್ಲಿ ಇನ್ಪುಟ್ ಕೊಡುವಾಗ ಸ್ಪೇಸ್ ಅನ್ನ ಯೂಸ್ ಮಾಡ್ತೀವಿ, ಎಂಟರ್ ಕೀ ಅನ್ನ ಯೂಸ್ ಮಾಡ್ತೀವಿ ಅಲ್ವಾ, ಮ್ಯಾಟ್ರಿಕ್ಸ್ ರೀತಿ ಬರೋದಕ್ಕೆ. ರೈಟ್, 70, 80, 90. ನೋಡಿ, ಅದು ಡಿಸ್ಪ್ಲೇ ಮಾಡುವಾಗ್ಲೂ ಕೂಡ ಇದೇ ಫಾರ್ಮೆಟ್ ಅಲ್ಲಿ ನಮ್ಗೆ ಡಿಸ್ಪ್ಲೇ ಮಾಡಿ ತೋರಿಸುತ್ತೆ. ಇದು ಈ ಪ್ರೋಗ್ರಾಮ್ ನ ಔಟ್ಪುಟ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಸ್ಗಳನ್ನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.